ಇನ್ನೊಂದು ಜನ್ಮ, ಇನ್ನೊಂದು ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಹೀಗೆ ಅನೇಕ ಜನ್ಮಗಳಾಗಿವೆ. ನಮಗೆಲ್ಲ ಅನಿಸುತ್ತೆ ಇದೇನು ರೀ ತುಂಬ ನಮಗೆ ಜೀವನ 100 ವರ್ಷಗಳ ಕಾಲ ಇದೆ, 100 ವರ್ಷ ಆಯುಷ್ಯ ಇದೆ, 100 ವರ್ಷ ಆಗುತ್ತೋ ಬಿಡುತ್ತೋ ಅಂತ ಒಂದು 80-90 ವರ್ಷಗಳಂತ ಆದರೂ ಆಯುಷ್ಯ ಇದ್ದೇ ಇದೆ ಪ್ರತಿಯೊಬ್ಬನಿಗೂ. ಇಷ್ಟೆಲ್ಲ ದೀರ್ಘವಾದಂತಹ ಕಾಲ ಇದೆ. ಇದಾಗೋಯಿತು ಅಂತಂದರೆ ಆಗೋಯ್ತು ಅಷ್ಟೇ, ಇನ್ನು ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತಂದರೆ ಇದೆಲ್ಲ ಏನು ಅಂತ ನಮಗೆ ಅನಿಸ್ತಾ ಇರುತ್ತೆ. ಆದರೆ ಎಲ್ರಿಗೂ ತುಂಬ ಜನರಿಗೆ ಹಾಗೆ ಅನಿಸ್ತಾ ಇರುತ್ತೆ. ನಾವು ಹೇಳ್ತಿರ್ತೀವಿ ತುಂಬ ಕಾಲ ಇದೆ, ನನ್ನ ಹತ್ರ ತುಂಬ ಸಮಯ ಇದೆ ಅಂತೆಲ್ಲ ನಾವು ಹೇಳ್ತೀವಿ. ಆದರೆ ಇಲ್ಲಿ ವಾಸ್ತವವಾಗಿ ನಾವು ತಿಳ್ಕೊಳ್ಬೇಕಂತಹ ವಿಚಾರ ಏನು ಅಂತಂದರೆ, ಬರೀ ಇಷ್ಟು ಏನು ನಾವು ಈಗ ನೋಡ್ತಾ ಇದ್ದೀವೋ ಇದು ಮಾತ್ರವೇ ನಮ್ಮ ಜೀವನದ ಕಾಲ ಅಲ್ಲ. ಇದು ಒಂದು ಜನ್ಮ. ನಮಗೆ ಬಂದಿರುವಂತಹ ಅನೇಕ ಜನ್ಮಗಳಲ್ಲಿ ಇದು ಒಂದು ಜನ್ಮ. ಈ ಒಂದು ಜನ್ಮದಲ್ಲಿ ಇಂತಹ ಒಂದು ವಾತಾವರಣದಲ್ಲಿ ನಾವು ಹುಟ್ಟಿದ್ದೀವಿ, ಇಂತಹ ಒಂದು ಕಡೆ ನಾವು ಹುಟ್ಟಿದ್ದೇವೆ, ಇಂತಹ ಒಂದು ಹೆಸರು, ಇಂತಹ ಒಂದು ಕೆಲಸ ಇತ್ಯಾದಿಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಇದು ಒಂದು ಜನ್ಮ. ಆದರೆ ಈ ರೀತಿಯಾದಂತಹ ಜನ್ಮಗಳು ಅನೇಕ ಇವೆ. ಹೇಗೆ ಅಂತಂದರೆ ಈ ಶಾಸ್ತ್ರದಲ್ಲಿ ಒಂದು ಲೆಕ್ಕ ಹೇಳಿದ್ದಾರೆ. ಬೇರೆ ವಿಷಯಗಳೆಲ್ಲ ಇರಲಿ, ಈಗ ನಾವೆಲ್ಲ ಕಲಿಯುಗದಲ್ಲಿದ್ದೀವಿ ಅಂತ ಸಂಕಲ್ಪ ಹೇಳ್ತೀವಿ. ಈ ಕಲಿಯುಗ ಅಂತಂದರೆ ಹೇಗೆ, ಈಗ ಉದಾಹರಣೆಗೆ ಒಂದು ಶತಮಾನ ಅಂತಂದರೆ 100 ವರ್ಷಗಳ ಕಾಲವನ್ನು ಶತಮಾನ ಎಂಬುದಾಗಿ ಹೇಳ್ತಾರೆ. ದಶಾಬ್ದ ಅಂದರೆ ಒಂದು 10 ವರ್ಷಗಳ ಕಾಲವನ್ನು ದಶಾಬ್ದ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಈ ಕಲಿಯುಗ ಅಂತಂದರೆ ಕೆಲವು ವರ್ಷಗಳ ಕಾಲವನ್ನು ಕಲಿಯುಗ ಎಂಬುದಾಗಿ ಹೇಳ್ತಾರೆ. ಹಾಗಿದ್ರೆ ಎಷ್ಟು ವರ್ಷಗಳ ಕಾಲವನ್ನು ಕಲಿಯುಗ ಎಂಬುದಾಗಿ ಹೇಳ್ತಾರೆ ಅಂತಂದರೆ, ಶಾಸ್ತ್ರಗಳಲ್ಲಿ ಹೇಳಿದ್ದು 4,32,000 ವರ್ಷಗಳನ್ನು ಕಲಿಯುಗ ಎಂಬುದಾಗಿ ಹೇಳ್ತಾರೆ. ಅಂದರೆ ಕಲಿಯುಗದ ಪರಿಮಾಣ ಅಷ್ಟು. ಹೇಗೆ 100 ವರ್ಷಗಳ ಕಾಲವನ್ನು ಶತಮಾನ ಅಂತ ನಾವು ಹೇಳ್ತೀವೋ ಅದನ್ನು ಅದೇ ರೀತಿಯಾಗಿ ಕಲಿಯುಗ ಅಂತಂದರೆ 4,32,000 ವರ್ಷಗಳ ಕಾಲ ಅಂತ ಅರ್ಥ. ಇಷ್ಟು ವರ್ಷಗಳ ಕಾಲವನ್ನು ನಾವು ಕಲಿಯುಗ ಎಂಬುದಾಗಿ ಹೇಳ್ತೀವಿ. ಹಾಗಾಗಿ ಒಂದು ಸಲ ಕಲಿಯುಗ ಪ್ರಾರಂಭ ಆಗಿ 4,32,000 ವರ್ಷಗಳಾದರೆ ಆಗ ಕಲಿಯುಗ ಮುಗಿಯುತ್ತೆ. ಪುನಃ ಕೃತಯುಗ ಅನ್ನೋದು ಶುರುವಾಗುತ್ತೆ. ಅದರೊಳಗೂ ಇನ್ನೊಂದು ವಿಶೇಷ ಏನು, 4 ಯುಗಗಳು ಅದೆಲ್ಲರಿಗೂ ಗೊತ್ತಿದೆ. ಈ 4 ಯುಗಗಳಲ್ಲಿ ಚಿಕ್ಕ ಯುಗ ಯಾವುದು ಅಂತಂದರೆ ಅದೇ ಕಲಿಯುಗ. ಉಳಿದ ಯುಗಗಳೆಲ್ಲ ಕಲಿಯುಗಕ್ಕಿಂತ ಇನ್ನೂ ಜಾಸ್ತಿ. ಅಂದರೆ ಕಲಿಯುಗದ ಹಿಂದಿನ ಯುಗ ಎಷ್ಟು ದೊಡ್ಡದು ಅಂದರೆ, ಕಲಿಯುಗದ ಕಾಲ ಎಷ್ಟಿದೆಯೋ ಅದಕ್ಕೆ ಇನ್ನೂ ಅಷ್ಟು ಸೇರಿಸಿದರೆ ಆಗ ಹಿಂದಿನ ಯುಗ ಆಗುತ್ತೆ. ಅಂದರೆ 8,64,000 ವರ್ಷಗಳಾಗುತ್ತೆ ಇದು ದ್ವಾಪರ ಯುಗ. ಹಾಗೂ ತ್ರೇತಾಯುಗ ಅಂದರೆ ಅದಕ್ಕೆ ಪುನಃ ಇನ್ನೊಂದು 4,32,000 ವರ್ಷಗಳು ಸೇರಿಸಿದರೆ ಅಂದರೆ 12 ಲಕ್ಷಗಳಿಗಿಂತ ಜಾಸ್ತಿ, ಸುಮಾರು 13 ಲಕ್ಷದ ಹತ್ರ ಅದಾಗುತ್ತೆ. ಹೀಗೆ ಇನ್ನೊಂದು ಮೊದಲನೇ ಯುಗ ಕೃತಯುಗ. ಅದಕ್ಕೆ ಎಷ್ಟು ವರ್ಷಗಳು ಅಂತಂದರೆ ಅದಕ್ಕೆ ಪುನಃ ಇನ್ನೊಂದು 12,96,000 ವರ್ಷಗಳಿಗೆ ಇನ್ನೊಂದು 4,32,000 ವರ್ಷ ಸೇರಿಸಿದರೆ ಎಷ್ಟಾಗುತ್ತೋ ಅಂದರೆ 17 ಲಕ್ಷಕ್ಕೂ ಹೆಚ್ಚಾಗುತ್ತೆ. ಅಷ್ಟು ವರ್ಷಗಳ ಕಾಲ ಆ ಯುಗಗಳು. ಹಾಗಾಗಿ ಇದ್ದಿದ್ದರಲ್ಲಿ ಚಿಕ್ಕ ಯುಗ ಅಂತಂದರೆ ಅದು ಕಲಿಯುಗ. ಅದರೊಳಗೆ ಇಂತಹ ಕಲಿಯುಗದಲ್ಲಿ 4,32,000 ವರ್ಷಗಳು ಅಂತ ಹೇಳ್ತೀವಿ ಅಂತ ಶಾಸ್ತ್ರ ಹೇಳಿದೆ. ಸಂಕಲ್ಪ ಮಾಡುವಾಗ ಏನು ಹೇಳ್ತೀವಿ, ಕಲಿಯುಗೆ ಪ್ರಥಮ ಪಾದೆ ಅಂತ ಹೇಳ್ತೀವಿ. ಪ್ರಥಮ ಪಾದ, ಇದಕ್ಕೆ 4 ಪಾದಗಳು ಅಂತಿದೆ. ಪಾದ ಅಂದರೆ ಭಾಗ ಅಂತ ಅರ್ಥ. 4 ಭಾಗಗಳು. ಕಲಿಯುಗಕ್ಕೆ 4 ಭಾಗ, ಎಲ್ಲ ಯುಗಗಳಿಗೂ 4 ಭಾಗ ಇರುತ್ತೆ. ಅದರೊಳಗೆ ಕಲಿಯುಗದಲ್ಲಿ ಮೊದಲನೇ ಭಾಗದಲ್ಲಿ ನಾವಿದ್ದೀವಿ. ಮೊದಲನೇ ಭಾಗದ ಕಾಲ ಅಂತಂದರೆ ಅದೆಷ್ಟು ಅಂತಂದರೆ 1,08,000 ವರ್ಷಗಳು. ಅದರೊಳಗೆ ಈಗ ಎಷ್ಟು ವರ್ಷಗಳಾಗಿದೆ ಅಂತಂದರೆ ಸುಮಾರು 5,000. ಯಾರಾದರೂ ಪಂಚಾಂಗಗಳು ಇರ್ತಾರಲ್ಲ, ಪಂಚಾಂಗ ಬರೆಯೋರು ಇರ್ತಾರಲ್ಲ, ಪಂಚಾಂಗ ಬರೆಯೋರೆಲ್ಲ ಅವರು ಬರೀತಾರೆ ಗತಕಲ್ಯಬ್ದಾಹ ಅಂತ ಬರೆದಿರ್ತಾರೆ. ಅಲ್ಲಿ ನೋಡಿದರೆ ಈಗ ಸುಮಾರಾಗಿ ಒಂದು 5,200 ವರ್ಷಗಳ ಹತ್ರ ಇದೆ ಅಷ್ಟೇ ಆಗಿರುವುದು. ಈಗ ಮೊದಲನೇ ಪಾದದ ಪರಿಮಾಣವೇ 1,08,000 ವರ್ಷಗಳು. ಅದರೊಳಗೆ ಈಗ 5,000 ವರ್ಷಗಳು ಮಾತ್ರವೇ ಈಗ ಆಗಿದೆ. ಅಲ್ಲಿಗೆ ಏನಾಯಿತು, ಕಲಿಯುಗದ ಒಂದು ಪಾದ, ಆ ಪಾದದಲ್ಲೇ ಅರ್ಧ, ಅದರೊಳಗೆ ಅರ್ಧನೂ ಇನ್ನೂ ಆಗಲಿಲ್ಲ, ಅಷ್ಟಿದೆ. ಹಾಗಾಗಿ ಇಷ್ಟು ದೊಡ್ಡ ಯುಗ. ಈಗ ನಾವು ನೋಡಿದರೆ ಇದನ್ನು ನಾವು ಕಲಿಯುಗ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ಈಗ ಈ ಲೆಕ್ಕದಲ್ಲಿ ನಾವು ನೋಡಿದರೆ ಅದರಲ್ಲಿ ಮನುಷ್ಯನ ಆಯುಷ್ಯ ಎಷ್ಟು, ಒಂದು ಭೂತ ಕನ್ನಡಿಯಲ್ಲಿ ನೋಡಿದರೂ ಸಿಕ್ಕೋದಿಲ್ಲ ಮನುಷ್ಯನ ಆಯುಷ್ಯ, ಬರೀ ಒಂದು 100 ವರ್ಷದ ಒಳಗೆ. ಇಷ್ಟು ದೊಡ್ಡ ಕಲಿಯುಗದಲ್ಲಿ ಮನುಷ್ಯನ ಆಯುಷ್ಯನ್ನು ನಾವು ನೋಡಿದರೆ ಅದು ಎಷ್ಟು ಭಾಗ, ಅದರಲ್ಲಿ ಎಷ್ಟನೇ ಅಂಶ ಅದು ಅಂತಂದರೆ ತುಂಬ ಕಡಿಮೆ, ಅತ್ಯಂತ ಅಲ್ಪವಾದಂತಹ ಒಂದು ಆಯುಷ್ಯ.
ಈ ರೀತಿಯಾಗಿ ಅದು ಮನುಷ್ಯನ ಜನ್ಮ ನಮಗೆ ಬಂತು ಅಂತಂದರೆ ಒಂದು 100 ವರ್ಷಗಳ ಆಯುಷ್ಯ ನಮಗೆ ಸಿಗುತ್ತೆ. ಶತಾಯು ಪುರುಷ ಅಂತ ವೇದ ಹೇಳ್ತಾ ಇದೆ. ಆದ್ದರಿಂದ ಶತಾಯು ಪುರುಷ, ಶತಾಯುರ್ವೈ ಪುರುಷ ಅಂತ ಹೀಗೆಲ್ಲ ವೇದ ಅಲ್ಲಲ್ಲಿ ಹೇಳಿದ್ದರಿಂದ 100 ವರ್ಷಗಳ ಕಾಲ ಮನುಷ್ಯನಿಗೆ ಸಿಗುತ್ತೆ ಆಯುಷ್ಯ. ಇನ್ನು ಬೇರೆ ಯಾವುದಾದ್ರೂ ಒಂದು ಪ್ರಾಣಿಗಳ ಜನ್ಮ ಮನುಷ್ಯನಿಗೆ ಬಂತು ಅಂತಂದರೆ ಅದರೊಳಗೆ 100 ವರ್ಷ ಇರುವುದಿಲ್ಲ. 100 ವರ್ಷ ಇರುವಂತಹ ಪ್ರಾಣಿಗಳು ಕೆಲವು ಮಾತ್ರವೇ. ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳ ಆಯುಷ್ಯ ತುಂಬ ಕಡಿಮೆ ಇರುತ್ತೆ. ಅಂಥದ್ದು ಯಾವುದಾದ್ರೂ ಒಂದು ಜನ್ಮ ಮನುಷ್ಯನಿಗೆ ಬಂತು ಅಂತಂದರೆ ಅದರೊಳಗೆ ಇನ್ನೂ ಕಡಿಮೆ. ಈಗ ಆ ಲೆಕ್ಕದಲ್ಲಿ ನಾವು ನೋಡಿದರೆ ಒಂದು ಸಲ ಈ ಕಲಿಯುಗ ಮುಗಿಬೇಕಾದ್ರೆ ಎಷ್ಟು ಸಲ ಮನುಷ್ಯನಿಗೆ ಜನ್ಮ ಆಗಬೇಕು? ಒಂದು ಸಲ ಹುಟ್ಟುವುದು, ಒಂದು ಸಲ ಹೋಗುವುದು, ಹುಟ್ಟುವುದು ಹೋಗುವುದು, ಹುಟ್ಟುವುದು ಹೋಗುವುದು, ಹೀಗೆ ಆಗ್ತಾನೇ ಇರುತ್ತೆ. ಒಂದು ಸಲ ಕಲಿಯುಗ ಆಗಬೇಕಂದ್ರೆ ಎಷ್ಟು ಸಲ ಮನುಷ್ಯನಿಗೆ ಈ ಮರಣಗಳು ಬಂದಿರಬೇಕು ಅಂತಂದರೆ ಅದರೊಳಗೂ ಒಂದು ಯುಗ. ಹೀಗೂ 4 ಯುಗಗಳಲ್ಲಿ ಒಂದು ಸಲ, 4 ಯುಗಗಳಲ್ಲೂ ಎಷ್ಟು ಸಲ ಮನುಷ್ಯನಿಗೆ ಜನ್ಮ, ಎಷ್ಟು ಸಲ ಮರಣ ಆಗುತ್ತೆ. ಇದನ್ನೇ ಶಂಕರ ಭಗವತ್ಪಾದಾಚಾರ್ಯರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅಂತ ಹೇಳಿದ್ದಾರೆ. ಇದು ಅತ್ಯಂತ ಕ್ಲಿಷ್ಟವಾದಂತಹ ಒಂದು ಸಂಸಾರ ಅಂದರೆ ಹೀಗಿರುತ್ತೆ. ನಾವು ಇದನ್ನೆಲ್ಲ ವಿಚಾರ ಮಾಡಲಿಲ್ಲ ಅಂತಂದರೆ ಎಲ್ಲ ಚೆನ್ನಾಗೇ ಇದೆ ಅಲ್ವಾ, ಏನಿಲ್ಲ ಕಷ್ಟ, ಇಲ್ಲಿ ಚೆನ್ನಾಗೇ ಇದೆ, ಸುಮ್ಮನೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ತಾರೆ, ಯಾಕಿದೆಲ್ಲ ಅಂತ ನಮಗೆ ಕಾಣುತ್ತೆ. ಆದರೆ ವಾಸ್ತವವಾಗಿರುವಂತಹ ವಿಚಾರ ಇದು. ಇಷ್ಟೆಲ್ಲ ಈ ರೀತಿಯಾದ ಇಷ್ಟು ದೀರ್ಘವಾದಂತಹ ಸಂಸಾರದಲ್ಲಿ ಮನುಷ್ಯನಿಗೆ ಎಷ್ಟು ಸಲ ಜನ್ಮಗಳಾಗಿದೆ, ಎಷ್ಟು ಸಲ ಈ ಜೀವಾತ್ಮನಿಗೆ ಎಷ್ಟು ಜನ್ಮಗಳಾಗಿವೆ, ಎಷ್ಟು ಮರಣಗಳಾಗಿವೆ ಅಂತಂದರೆ ಅದಕ್ಕೆ ಸಂಖ್ಯೆಯೇ ಇಲ್ಲ. ಅದು ಅಸಂಖ್ಯಾಕವಾದಂತಹ ಜನ್ಮ ಮರಣ ಪ್ರವಾಹವೇ ಈ ಸಂಸಾರ ಅಂತಂದರೆ. ಹಾಗಾಗಿ ಇಂತಹ ಒಂದು ಸಂಸಾರದಲ್ಲಿ ಈ ಮನುಷ್ಯ ಜನ್ಮ ಅನ್ನೋದು ನಮಗೆ ಸಿಕ್ಕಿದೆ. ಅದು ಈ ಸಂಸಾರದಲ್ಲಿರತಕ್ಕಂತಹ ಎಲ್ಲ ಪ್ರಾಣಿಗಳಲ್ಲೂ ಮನುಷ್ಯನ ಜನ್ಮ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಮನುಷ್ಯನಾಗಿ ಹುಟ್ಟುವುದೇ ಅತ್ಯಂತ ಶ್ರೇಷ್ಠವಾದಂತಹ ಒಂದು ವಿಚಾರ. ಹಾಗಾಗಿ ಈ ಧರ್ಮಾಚರಣೆ, ಇಂತಹ ಮನುಷ್ಯ ಜನ್ಮವು ಸಾರ್ಥಕವಾಗಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರವಾದ ಮಾರ್ಗ ಅಂತಂದರೆ ಈ ಧಾರ್ಮಿಕ ಆಚರಣೆ, ಧರ್ಮಾನುಷ್ಠಾನವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡುವುದು. ಇದೇ ಈ ಮನುಷ್ಯನ ಜನ್ಮವು ಸಾರ್ಥಕವಾಗಲಿಕ್ಕೆ ಇರತಕ್ಕಂತಹ ಏಕಮಾತ್ರವಾದ ಮಾರ್ಗ. ಇದನ್ನು ನಡೆಸಬೇಕು. ಏನೋ ಲೌಕಿಕವಾದಂತಹ ಜೀವನ, ಕೆಲವೊಂದೆಲ್ಲ ಖರ್ಚುಗಳಿದೆ, ಸಂಪಾದನೆ ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ಲೌಕಿಕವಾದ ವ್ಯವಹಾರಗಳನ್ನು ಮಾಡುವುದು, ಸಂಪಾದನೆ ಮಾಡುವುದು ಅದೆಲ್ಲ. ಆದರೆ ಇದು ಸಾರ್ಥಕವಾಗಬೇಕು, ನಮಗೆ ಜನ್ಮ ಬಂದಿದ್ದಕ್ಕೆ ಇದು ಸಾರ್ಥಕವಾಗಬೇಕು ಅಂತಂದರೆ ಮಾತ್ರ ಅದು ಧಾರ್ಮಿಕ ಆಚರಣೆಯಿಂದ ಮಾತ್ರವೇ ಸಾಧ್ಯ ಆಗುತ್ತೆ. ಜೀವನ ನಡೆಸಬೇಕು, ನಮಗೇನು ತೊಂದರೆ ಆಗಬಾರ್ದು, ಕಡಿಮೆ ಆಗಬಾರ್ದು ಅಂದರೆ ಲೌಕಿಕ ಪ್ರಪಂಚಕ್ಕೆ ಹೋಗೋದು, ವ್ಯವಹಾರಗಳನ್ನು ಮಾಡೋದು, ಸಂಪಾದನೆ, ವಿದ್ಯಾಭ್ಯಾಸ, ಸಂಪಾದನೆ ಇತ್ಯಾದಿಗಳನ್ನೆಲ್ಲ ಮಾಡ್ತೀವಿ. ಅದೆಲ್ಲ ಮಾಡಬೇಕು. ಅದನ್ನೆಲ್ಲ ಬಿಟ್ಟು 24 ಗಂಟೆ ಮನೇಲಿ ಕೂತ್ಕೊಳ್ಳೋದು ಅಂತಂದರೆ ಈ ಕೆಲಸಗಳಾಗೋದು ಹೇಗೆ, ಇದೆಲ್ಲ ನಡೆಯುವುದು ಹೇಗೆ? ಅದಕ್ಕೋಸ್ಕರ ಏನೋ ಒಂದು ಮಾಡಲೇಬೇಕು, ವ್ಯವಹಾರ, ಲೌಕಿಕ ಪ್ರಪಂಚಕ್ಕೆ ಹೋಗಲೇಬೇಕು, ಏನೋ ಒಂದು ವ್ಯವಹಾರ ಮಾಡಲೇಬೇಕು ಮನುಷ್ಯ. ಆದರೆ ಅದೆಲ್ಲ ಈ ಪ್ರಾಪ್ತವಾಗಿರ್ತಕ್ಕಂತಹ ಜೀವನವನ್ನು ನಡೆಸಲಿಕ್ಕೋಸ್ಕರ. ಆದರೆ ಈ ಪ್ರಾಪ್ತವಾದಂತಹ ಜನ್ಮವು ಪರಿಪೂರ್ಣವಾದ ಸಾರ್ಥಕತೆಯನ್ನು ಹೊಂದಬೇಕು ಅಂತಂದರೆ ಮಾತ್ರ ಅದಕ್ಕೆ ಈ ಧಾರ್ಮಿಕವಾದಂತಹ ಆಚರಣೆಯೇ ಏಕಮಾತ್ರವಾದಂತಹ ಮಾರ್ಗ. ಆದ್ದರಿಂದ ಈ ಒಂದು ಧರ್ಮಕ್ಕೆ ಇಷ್ಟೊಂದು ಪ್ರಾಧಾನ್ಯವಿದೆ. ಇದನ್ನು ಚೆನ್ನಾಗಿ ಆಚರಣೆ ಮಾಡಬೇಕು. ಜೀವನದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಎಲ್ಲರಿಗೂ ಅವರವರಿಗೆ ಸಾಧ್ಯವಾದಷ್ಟು ಯಾವ ಮಾರ್ಗವನ್ನು ಅನುಸರಿಸಿ ಇದನ್ನು ಈ ಧಾರ್ಮಿಕವಾದಂತಹ ಆಚರಣೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಆ ಮಾರ್ಗವನ್ನು ಅನುಸರಿಸಿ ಕೃತಾರ್ಥರಾಗಬೇಕು, ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿ ಎಲ್ಲರನ್ನೂ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗುವುದಕ್ಕಾಗಿಯೇ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು. ಇಲ್ಲಿ ಧರ್ಮಾಚರಣೆ ಅಂದರೆ ಏನು ಅಂತ ಕೇಳಿದರೆ ನಾವು 2 ವಿಷಯಗಳನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇನ್ನು ಅದರೊಳಗೆ ಎಲ್ಲವೂ ಬಂದಾಗಿರುತ್ತೆ. ಏನು ಆ 2 ವಿಷಯಗಳು ಅಂತಂದರೆ, ಒಂದು ಭಗವದ್ ಆರಾಧನೆ, ಇನ್ನೊಂದು ಪರೋಪಕಾರ. ಈ 2 ಧರ್ಮ ಅಂತಂದರೆ ಧಾರ್ಮಿಕವಾದಂತಹ ಜೀವನ ನಡೆಸುವುದು ಅಂತಂದರೆ ಏನು ಅದರ ಅರ್ಥ? ಎಲ್ಲಿಗೋ ಹೋಗೋದು, ಎಲ್ಲೋ ಕಾಡಿಗೆ ಹೋಗೋದು ಅಥವಾ ಎಲ್ಲೋ ಹಿಮಾಲಯಕ್ಕೆ ಹೋಗಿ ಕೂತ್ಕೊಳ್ಳೋದು ಅಂತಲ್ಲ. ಅದು ಬೇಕಾದರೆ ಇಲ್ಲ, ಅದು ಮಾಡಿದರೆ ಮಾಡಬಹುದು, ಅದು ಬೇರೆ ವಿಷಯ. ಆದರೆ ನಾವು ಎಲ್ಲಿದ್ದೀವೋ ಅಲ್ಲೇ ನಮ್ಮ ಸ್ಥಿತಿ ಏನಿದೆಯೋ, ನಾವು ಎಂಥ ಪ್ರದೇಶದಲ್ಲಿದ್ದೀವೋ ಅಲ್ಲಿದ್ದುಕೊಂಡೇ ಒಂದು ಧಾರ್ಮಿಕವಾದಂತಹ ಜೀವನ ನಡೆಸಬೇಕು ಅಂತಂದರೆ, ಪುಣ್ಯ ಸಂಪಾದನೆ ಮಾಡಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಮಾರ್ಗ ಅಂತಂದರೆ ಭಗವದ್ ಆರಾಧನೆ ಮಾಡುವುದು. ಮತ್ತು ಆ ಭಗವದ್ ಆರಾಧನೆಗೆ ಅನೇಕ ವಿಧವಾದಂತಹ ಮುಖಗಳು ಇವೆ, ಅನೇಕ ವಿಧವಾಗಿ ಭಗವಂತನ ಆರಾಧನೆ ಮಾಡುವಂತಹ ಕ್ರಮ ಇದೆ. ಭಗವದ್ ಆರಾಧನೆ ಮಾಡುವುದು ಮತ್ತು ಪರೋಪಕಾರ ಮಾಡುವುದು, ಈ 2ರಲ್ಲೂ ಸಹ ನಮಗೆ ಶಕ್ತಿ ಏನಿದೆಯೋ ಅದರ ಅನುಸಾರವಾಗಿ ಮಾಡುವುದೇ ತುಂಬ ಮುಖ್ಯ. ತುಂಬ ದೊಡ್ಡದಾಗಿ ಮಾಡಬೇಕು, ನಮಗೆ ಶಕ್ತಿಗೆ ಮೀರಿ ಮಾಡಬೇಕು ಅಂತೇನಿಲ್ಲ.
ನಮಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಆ ಭಗವದ್ ಆರಾಧನೆಯನ್ನು ಪರೋಪಕಾರವನ್ನು ಮಾಡಿದರೆ ಅದೇ ನಮಗೆ ತುಂಬ ದೊಡ್ಡದು. ಬೇರೆಯವರು ದೊಡ್ಡದಾಗಿ ಮಾಡಿದರೆ ಇದ್ದವನು ತುಂಬ ದೊಡ್ಡದಾಗಿ ಮಾಡ್ತಾನೆ. ಆದರೆ ಅವನನ್ನು ನೋಡಿಕೊಂಡು ನನಗೆ ಅವನು ಮಾಡಿದಷ್ಟು ಮಾಡೋಕ್ಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಅವನ ಹತ್ರ ಸಾಮರ್ಥ್ಯ ಇದೆ, ಅವನು ಮಾಡ್ತಿದ್ದಾನೆ. ನಮಗೆ ಆ ಸಾಮರ್ಥ್ಯ ಅಷ್ಟು ಸಾಮರ್ಥ್ಯ ಇಲ್ಲ ಅಂತಂದರೂ ಏನೋ ಒಂದು ಸಾಮರ್ಥ್ಯ ಇದೆ, ಯಾವುದೋ ಒಂದು ರೀತಿಯಾದ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನೆ. ಪ್ರತಿಯೊಬ್ಬರಿಗೂ ಏನೋ ಒಂದು ರೀತಿಯಾದಂತಹ ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿರ್ತಾನೆ. ಅದು ಅವರವರು ವಿಚಾರ ಮಾಡಿಕೊಳ್ಳಬೇಕು. ಆದರೆ ಮನುಷ್ಯನಿಗೆ ಸಾಮಾನ್ಯವಾಗಿ ಏನು ಮಾಡ್ತಾನೆ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯ ಇನ್ನೊಬ್ಬನ ಹತ್ರ ಇರುವುದು ತನ್ನ ಹತ್ರ ಇಲ್ಲಲ್ವಾ ಅಂತಲೇ ಬೇಜಾರು ಮಾಡ್ಕೊಳ್ತಾ ಕೂತ್ಕೊಳ್ತಾನೆ. ಯಾವಾಗಲೂ ಹೀಗೆ ಮಾಡ್ತಾನೆ ಮನುಷ್ಯ. ಅವನ ಹತ್ರ ಉಂಟು, ಅದು ನನಗಿಲ್ಲ, ಅವನ ಹತ್ರ ಇದ್ದಿದ್ದು ನನಗಿಲ್ಲಲ್ವಾ, ಅವನಿಗೆ ಹತ್ರ ಇರುವುದು ನನಗಿಲ್ಲಲ್ವಾ ಅಂತ ಯಾವಾಗಲೂ ಅದನ್ನೇ ಮನಸ್ಸಿಗೆ ಹಚ್ಕೊಂಡು ವಿಚಾರ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ವಾಸ್ತವವಾಗಿ ನಾವು ನೋಡಬೇಕಾದ ಅದಲ್ಲ. ಇನ್ನೊಬ್ಬನ ಹತ್ರ ಇದ್ದರೆ ಇರಲಿ, ನನ್ನ ಹತ್ರ ಏನಿದೆ, ನನ್ನ ಹತ್ರನೂ ಏನೋ ಒಂದು ಇದ್ದೇ ಇರುತ್ತೆ. ಒಂದು ಸಲ ನಾನು ಸರಿಯಾಗಿ ಸಾವಧಾನ ಚಿತ್ತನಾಗಿ ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ನನಗೂ ಏನೋ ಒಂದು ಕೊಟ್ಟಿದ್ದಾನೆ ಭಗವಂತ, ಏನೋ ಒಂದು ಇದ್ದೇ ಇದೆ ನನ್ನ ಹತ್ರ. ಅದನ್ನು ಜಾಸ್ತಿ ಜನ ನೋಡುವುದಿಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಇನ್ನೊಬ್ಬ ಚೆನ್ನಾಗಿದ್ದಾನೆ, ನನ್ನ ಹತ್ರ ಇಲ್ಲದೆ ಇರುವುದು ಅವನ ಹತ್ರ ಉಂಟು, ಅವನ ಹತ್ರ ಇಲ್ಲದೆ ಇರುವುದು ನನ್ನ ಹತ್ರ ಇಲ್ಲ, ನನಗಿಂತ ಅವನು ಚೆನ್ನಾಗಿದ್ದಾನೆ, ಇದನ್ನೆಲ್ಲ ನಾವು ನೋಡಬೇಕಾದ್ದು. ಅದು ಅವರವರ ಕರ್ಮಗಳಿಗೆ ಅನುಸಾರವಾಗಿ ಆ ರೀತಿಯಂತಹ ಒಂದು ಸ್ಥಿತಿ ಎಲ್ಲರಿಗೂ ಬರ್ತಾ ಇರುತ್ತೆ. ಆದರೆ ಅದನ್ನೆಲ್ಲ ನಾವು ನೋಡಬೇಕಾದ್ದು, ನಾವೇನು ನೋಡಬೇಕು ಅಂತಂದರೆ, ನಮ್ಮ ಹತ್ರ ಏನಿದೆ, ನನ್ನ ಹತ್ರ ಏನಿದೆ ಅನ್ನೋದನ್ನು ನಾವು ನೋಡಿಕೊಂಡು ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡ್ತಾ ಇದ್ದರೆ, ಆಗ ನಮಗೆ ಗೊತ್ತಿಲ್ಲದೇನೆ ಒಂದು ದಿವಸ ನಾವು ಒಂದು ಕಾಲದಲ್ಲಿ ಯಾರನ್ನು ನೋಡಿಬಿಟ್ಟು ನನಗಿಂತ ನನ್ನ ಹತ್ರ ಇಲ್ಲದೆ ಇರುವುದು ಅವನ ಹತ್ರ ಉಂಟು, ಅವನು ನನಗಿಂತ ಚೆನ್ನಾಗಿದ್ದಾನೆ ಅಂತ ಯಾರನ್ನು ನೋಡ್ತಾ ಇದ್ವೋ ಅವರಿಗಿಂತಲೂ ನಾವು ದೊಡ್ಡವರಾಗ್ಬಿಡ್ತೀವಿ ಗೊತ್ತಿಲ್ಲದೇನೆ. ಆದರೆ ನಾವೇನು ಮಾಡಬೇಕು, ಸುಮ್ಮನೆ ಅವನ ಹತ್ರ ಅದಿದೆ ನನ್ನ ಹತ್ರ ಇಲ್ಲಲ್ವಾ ಅಂತ ಬೇಜಾರು ಮಾಡಿಕೊಳ್ಳಬಾರದು. ನನ್ನ ಹತ್ರ ಏನಿದೆ ಅನ್ನೋದನ್ನು ನಾವು ನೋಡಿಕೊಳ್ಳಬೇಕು. ಅದನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ಕೆಲಸಗಳನ್ನು ಶ್ರದ್ಧೆಯಾಗಿ ನಾವು ಮಾಡ್ತಾ ಇರಬೇಕು. ಹೀಗೆ ಮಾಡ್ತಾ ಇದ್ದರೆ ಆಗ ನಮಗೊಂದು ಉತ್ತಮವಾದಂತಹ ಒಂದು ಸ್ಥಿತಿ ಬರುತ್ತೆ. ಯಾರನ್ನು ನೋಡಿ ನಾವು ಹೀಗೆ ಬೇಜಾರು ಮಾಡ್ಕೊಳ್ತಿದ್ವೋ, ಹೀಗೆ ತಿಳ್ಕೊಂಡಿದ್ದೀವೋ ಅವನಿಗಿಂತಲೂ ನಾವು ದೊಡ್ಡವರಾಗಲಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಹೊರತು ಈಗ ಹೇಳಿದ ಹಾಗೆ ಅವನ ಹತ್ರ ಇದೆ ನನ್ನ ಹತ್ರ ಇಲ್ಲಲ್ವಾ ಅಂತ ನಾವು ಎಷ್ಟು ಸಲ ಯೋಚನೆ ಮಾಡಿದರೂ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಹತ್ರ ಏನಿದೆ, ನಮಗೇನು ಶಕ್ತಿ ಇದೆ ಅದನ್ನು ನಾವು ನೋಡಿಕೊಂಡು ನಾವು ಹೊರಟ್ರೆ ಮಾತ್ರ ನಾವು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಇದನ್ನು ಎಲ್ಲರೂ ಸಹ ಜೀವನದಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಟುಕೊಂಡು ಅವರವರ ಕೆಲಸಗಳನ್ನು ಅವರು ಮಾಡಬೇಕು. ನಾನೆಲ್ಲ ಕಡೆ ಹೇಳ್ತಾ ಇರ್ತೀನಿ. ಒಂದು ಭರ್ತೃಹರಿ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತಂದರೆ, ಈ ಲೋಕದಲ್ಲಿ ಯಾವ ಒಂದು ವಸ್ತುವು ದೊಡ್ಡದು ಅಲ್ಲ, ಸಣ್ಣದು ಅಲ್ಲ. ಹಾಗಿದ್ದರೆ ಇದು ತುಂಬ ಅಮೂಲ್ಯವಾದದ್ದು ಅಂತ ಹೇಳ್ತಿದ್ದೀವಿ, ಇದಕ್ಕೇನು ಬೆಲೆ ಇಲ್ಲ, ಅಷ್ಟೆಲ್ಲ ಬೆಲೆ ಏನೂ ಇಲ್ಲ ಅಂತಲೂ ನಾವು ಹೇಳ್ತಾ ಇದ್ದೀವಿ. ಈ ವ್ಯವಹಾರವೆಲ್ಲ ಲೋಕದಲ್ಲಿ ಉಂಟಲ್ವ. ಇದು ತುಂಬ ಅಮೂಲ್ಯವಾದದ್ದು, ಇದಕ್ಕೇನೂ ಮೂಲ್ಯ ಇಲ್ಲ, ಇದಕ್ಕೇನು ಬೆಲೆ ಇಲ್ಲ ಅಂತ ನಾವು ಹೇಳ್ತೀವಿ. ಅಷ್ಟೆಲ್ಲ ಬೆಲೆ ಬಾಳುವಂಥ ವಸ್ತುವೇನಲ್ಲ, ಇದು ತುಂಬ ಅಮೂಲ್ಯವಾದಂಥ ವಸ್ತು, ಇದನ್ನು ಜಾಗೃತಿಯಾಗಿಡಬೇಕು ಅಂತೆಲ್ಲ ನಾವು ಹೇಳ್ತಾ ಇರ್ತೀವಿ. ಹೀಗೆಲ್ಲ ಹೇಳ್ತಿದ್ದೀವಲ್ಲ. ಹಾಗಾಗಿ ಹೀಗಿರಬೇಕಾದ್ರೆ ಯಾವ ವಸ್ತು ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಅಂತ ಹೇಗೆ ಹೇಳ್ತೀರಿ ಅಂತಂದರೆ, ಇಲ್ಲಿ ಪ್ರತಿಯೊಂದು ವಸ್ತುವು ಅದು ಹೇಗಿದೆಯೋ ಹಾಗೇ ಇರುತ್ತೆ. ಆದರೆ ಅದನ್ನು ನೋಡುವವನ ದೃಷ್ಟಿ ಮಾತ್ರ ಬದಲಾಗ್ತಾ ಇರುತ್ತೆ. ಇವನ ದೃಷ್ಟಿ ಯಾಕೆ ಬದಲಾಗುತ್ತೆ ಅಂತಂದರೆ, ಇವನ ಪರಿಸ್ಥಿತಿಗೆ ಅನುಗುಣವಾಗಿ ಆ ವಸ್ತುವಿನ ಮೇಲೆ ಇವನ ದೃಷ್ಟಿ ಬದಲಾಗ್ತಾ ಇರುತ್ತೆ. ಇವನು ಇರತಕ್ಕಂತಹ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಆ ವಸ್ತು ಇವನ ಕಣ್ಣಿಗೆ ಕಾಣ್ತಾ ಇರುತ್ತೆ. ಇವನು ತುಂಬ ಚೆನ್ನಾಗಿದ್ದಾನೆ, ಏನು ಕಡಿಮೆ ಇಲ್ಲ, ತುಂಬ ದೊಡ್ಡ ಶ್ರೀಮಂತನಾಗಿದ್ದಾನೆ ಅಂತಂದರೆ ಎಷ್ಟು ಅಮೂಲ್ಯವಾದ ವಸ್ತುವನ್ನು ಕೊಟ್ಟರು ಅವನೇನು ಹೇಳ್ತಾನೆ, ಈ ಥರದ್ದು ಬೇಕಾದಷ್ಟು ನೋಡಿದ್ದೀನಿ ನಾನು, ಬೇಕಾದಷ್ಟಿದೆ ನನ್ನ ಹತ್ರ, ಇದು ನನಗೆ ಯಾವ ಲೆಕ್ಕವೂ ಅಲ್ಲ ಅಂತ ಹೇಳ್ತಾನೆ. ಅದೇ ವಸ್ತುವನ್ನು ತುಂಬ ಕಷ್ಟದಲ್ಲಿರುವವನು ಅದೆಲ್ಲಾದರೂ ಒಂದು ಕಡೆ ಅದರೊಳಗೆ ಒಂದು ಸ್ವಲ್ಪ ಆದರೂ ನನಗೆ ಸಿಕ್ಕಿದ್ರೂ ಸಾಕು ಅಂತ ಇವನು ಯೋಚನೆ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಹೋಗ್ತಾನೆ, ಎಷ್ಟು ಕಷ್ಟ ಬೇಕಾದರೂ ಪಡ್ತೀನಿ, ಅದರೊಳಗೆ ಸ್ವಲ್ಪ ಆದರೂ ನನಗೆ ಸಿಕ್ಕಿದ್ರೆ ಸಾಕು. ಅದನ್ನು ಒಬ್ಬ ಮನುಷ್ಯ ಈ ಥರದ್ದು ನನ್ನ ಹತ್ರ ಬೇಕಾದಷ್ಟಿದೆ, ಇದು ನನಗೆ ಯಾವ ಲೆಕ್ಕವೂ ಅಲ್ಲ ಅಂತ ಬಿಟ್ಟಿದ್ದಾನೆ. ಆದರೆ ಅದೇ ವಸ್ತುವನ್ನು ಇನ್ನೊಬ್ಬ ಏನು ಮಾಡ್ತಾ ಇದ್ದಾನೆ ಅಂದರೆ, ಅದು ಸಿಗುವುದು ಅಂತಂದರೆ ಬಹಳ ಕಷ್ಟವಾದ ವಿಷಯ, ಅದರ ಬಗ್ಗೆ ನಾನು ಸ್ವಪ್ನದಲ್ಲೂ ಯೋಚನೆ ಮಾಡೋಕ್ಕಾಗಲ್ಲ, ಅದಲ್ಲದೆ ಇದ್ದರೂ ಅದಕ್ಕಿಂತ ಸ್ವಲ್ಪ ಕೆಳಗಿಂದಾದರೂ ನನಗೆ ಸಿಕ್ಕಿದರೆ ಸಾಕು, ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಂದರೆ ಇವನಿಗೆ ಅದೇ ದೊಡ್ಡ ವಿಷಯ. ಅಲ್ಲಿಗೇನಾಯಿತು,
ಇವನ್ ನೋಡುವಾಗಲೂ ಅವನ್ ನೋಡುವಾಗಲೂ ವಸ್ತು ಒಂದೇ ರೀತಿಯಾಗಿದೆ, ಅದರಲ್ಲೂ ಯಾವ ಬದಲಾವಣೆ ಇಲ್ಲ. ಅಂದರೆ ಅವನು ನೋಡುವಾಗ ವಸ್ತು ತುಂಬ ಅಮೂಲ್ಯವಾದದ್ದಾಗೋಯಿತು, ಅಂದರೆ ಈ ಏನು ಇಲ್ಲದೆ ಇರುವವನು ನೋಡುವಾಗ ವಸ್ತು ತುಂಬ ಅಮೂಲ್ಯವಾದದ್ದಾಗೋಯಿತು. ಆ ತುಂಬ ಶ್ರೀಮಂತನಾಗಿರುವವನು ಅದನ್ನು ನೋಡುವಾಗ ಆ ವಸ್ತುವಿಗೆ ಇರುವಂತಹ ಬೆಲೆ ಎಲ್ಲ ಹೊರಟೋಯ್ತು. ಏನೂ ಇಲ್ಲ, ಏನು ಬದಲಾಗಿಲ್ಲ, ಏನೂ ಆಗಿಲ್ಲ. ಅದೇ ವಸ್ತು, ಒಂದೇ ವಸ್ತು, ಒಂದೇ ರೀತಿಯಾಗಿದೆ. ಆ ವಸ್ತುವಿನಲ್ಲಿ ಯಾವ ವಿಧವಾದಂತಹ ಬದಲಾವಣೆಯೂ ಇಲ್ಲ. ಆ ಬದಲಾವಣೆ ಇರುವುದು ಅವನ ದೃಷ್ಟಿಯಲ್ಲಿ, ಇವನ ದೃಷ್ಟಿಯಲ್ಲಿ ಬದಲಾವಣೆ ಇದೆ.